ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಿವತ್ತು ನಮ್ಮ ಪಾಪುಗೆ ಹೇರ್ ಕಟ್ ಮಾಡಿಸ್ಬೇಕು ಅಂತ ಹೇರ್ ಕಟ್ಟಿಂಗ್ ಶಾಪಿಗೆ ಬಂದಿದ್ದೀವಿ. ಇದು ಒಂದು ಹುಟ್ಟಿದ್ದು 4 ವರ್ಷದಲ್ಲಿ ಇದೇ ಮೊದಲನೇ ಸತಿ ಹೇರ್ ಕಟ್ ಮಾಡಿಸ್ತಿರೋದು. ಇಸಿನ ತನಕ ದೇವರಿಗೆ ಹರಕೆ ಹೊತ್ಕೊಂಡಿರ್ತೀವಲ್ಲ, ಮಂಡೆ ಕೊಡಬೇಕು ಅಂತ, ಹಂಗೆ ಮಂಡೆ ಕೊಟ್ಟು ದೇವ್ರದ್ದೆಲ್ಲ ಹರಕೆ ಮುಗೀತು. ಅದಕ್ಕೋಸ್ಕರ 4 ವರ್ಷ ಕಂಪ್ಲೀಟ್ ಆಯಿತು. 4 ವರ್ಷದ ಬರ್ತಡೆಗೆ ಹೇರ್ ಕಟ್ ಮಾಡಿಸಿ ಒಂಥರ ಡಿಫ್ರೆಂಟಾಗಿರಬೇಕು ಅಂತ ಹೇರ್ ಕಟ್ ಮಾಡಿಸೋಣ ಅಂತ ಬಂದ್ವಿ. ಹೇರ್ ಕಟ್ ಮಾಡ್ತಿದ್ದಾರೆ, ಚೆನ್ನಾಗಿ ಬರ್ತಿದೆ. ಅವನಂತೂ ಏನೂ ಇಲ್ಲ, ಅವ್ರು ಏನು ಹೇಳ್ತಿದ್ದಾರೆ, ಬಗ್ಗು ಅಂದರೆ ಬಗ್ತಾನೆ, ಎದ್ದು ನಿಲ್ತಾನೆ, ಕತ್ತೆತ್ತುತ್ತಾನೆ, ಈ ಥರ ಎಲ್ಲ ಅವ್ರು ಏನು ಹೇಳ್ತಾರೆ ಹಂಗೆ ಕೇಳಿಕೊಂಡು ಕೂತಿದ್ದಾನೆ. ಅವನು ಚಿಕ್ಕದ್ರಲ್ಲೂ ಅಷ್ಟೇ, ಮಂಡೆ ಅಥವಾ ಏನಾದರೂ ಕೊಡಬೇಕಾದ್ರೆ ಹಠ ಮಾಡ್ತಿರ್ಲಿಲ್ಲ. ಅವ್ರು ಹೆಂಗೆ ಕೂತ್ಕೊತಾರೆ ಹಂಗೆ ಸುಮ್ಮನೆ ಕೂತ್ಕೊಳ್ಳೋನು. ಎಲ್ಲ ಮುಗಿದ್ಮೇಲೆ ಎದೋ ಅಂದರೆ ಎದ್ದಾಳೋನು. ಹಠ ಏನು ಮಾಡ್ತಿರ್ಲಿಲ್ಲ. ತುಂಬ ಏನೋ ಒಂಥರ ಯಾರೇನು ಹೇಳಿದ್ರು ಕೇಳೋ ಒಂದು ಪೇಷನ್ಸ್ ಅವನಿಗೆ ಇದೆ. ಇನ್ನು ಕಟ್ಟಿಂಗ್ ಎಲ್ಲ ಮುಗಿಯೋಕೆ ಬಂತು. ಏನೋ ಅಂತ ತುಂಬ ಖುಷಿ ಅನ್ನಿಸ್ತಿತ್ತು. ಫಸ್ಟ್ನೇ ಸತಿ ಕಟ್ಟಿಂಗ್ ಮಾಡಿಸ್ತಿರೋದು. ಅವನು ನೋಡೋಕ್ಕೆ ನನಗೆ ಒಂಥರ ತುಂಬ ಖುಷಿ ಆಗ್ತಿತ್ತು. ಹೇರ್ ಕಟ್ ಎಲ್ಲ ಮುಗಿದ್ಮೇಲೆ ಅವನಿಗೆ ಡ್ರೆಸ್ನ ತರಬೇಕು. ಬಟ್ಟೆ ಶಾಪಿಂಗ್ಗೆ ನಾವು ತಿಪ್ಟೂರ್ಗೆ ಹೋಗ್ತಿದ್ದೀವಿ. ತುಂಬ ಜೋರಾಗಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಲಿಲ್ಲ ಅಂದ್ರೂ ನಮ್ಮ ಮಕ್ಕಳಿಗೆ ಖುಷಿ ಆಗೋ ಥರ ನಾವು ಸೆಲೆಬ್ರೇಟ್ ಮಾಡಬೇಕು. ಯಾಕಂದರೆ ಎಲ್ಲರೂ ಫೈನಾನ್ಷಿಯಲಿ ಇವತ್ತು ದುಡ್ಡಿರುತ್ತೆ, ನಾಳೆ ದುಡ್ಡಿರಲ್ಲ, ಆ ಥರ ಇರುತ್ತೆ ಕೆಲವ್ರ ಮನೆ ಒಂದು ಸಿಚುವೇಶನ್ಸು. ಅದಕ್ಕೋಸ್ಕರ ನಮ್ಮ ಮಕ್ಕಳು ಖುಷಿಗೋಸ್ಕರನಾದರೂ ನಾವು ಚಿಕ್ಕ ಪುಟ್ಟದ್ದೇನಾದರೂ ಅವ್ರಿಗೇನು ಖುಷಿ ಸಿಗುತ್ತೆ ಆ ಥರ ಪ್ರಯತ್ನಗಳನ್ನ ಮಾಡಬೇಕು ಬರ್ತ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ. ಯಾಕಂದರೆ ಅವುಗಳ ಮನಸ್ಸಲ್ಲಿ ಒಂಥರ ಆಸೆ ಇರುತ್ತೆ. ಬೇರೆಯವ್ರ ಮಕ್ಕಳು ಕೇಕೆಲ್ಲ ಕುಯ್ಬೇಕಾದ್ರೆ ಅವ್ರಿಗೂ ಮನಸ್ಸಲ್ಲಿ ಆಸೆ ಇರುತ್ತೆ, ನಾವು ಕುಯ್ಬೇಕಲ್ವ ಅನ್ನೋ ರೀತಿ. ಅದಕ್ಕೋಸ್ಕರ ನಮ್ಮ ಮಕ್ಕಳು ಸಂತೋಷಕ್ಕಾದರೂ ನಾವು ಸಿಂಪಲ್ಲಾಗಿ ನಮ್ಮ ಮನೆ ಒಂದು ಫೈನಾನ್ಷಿಯಲಿ ಹೇಗಿರುತ್ತೆ ಆ ಒಂದು ಇದರಲ್ಲಿ ನಾವು ಸೆಲೆಬ್ರೇಟ್ ಮಾಡಬೇಕು. ಹಂಗೇನೆ ನಾವು ನಮ್ಮ ಪಾಪು ಕಟ್ಟಿಂಗ್ ಮುಗಿಸ್ಕೊಂಡು ಬಟ್ಟೆ ತೊಗೊಂಡು ಮನೆಗೆ ಬಂದುಬಿಟ್ಟು ಸೆಲೆಬ್ರೇಟ್ ಮಾಡ್ತೀವಿ. ಯಾಕಂದರೆ ಫೈನಾನ್ಷಿಯಲಿ ಹೆಂಗಿರ್ತೀವಿ ಹಂಗೆ ಸೆಲೆಬ್ರೇಟ್ ಮಾಡ್ಕೋಬೇಕಾಗಿರೋದ್ರಿಂದ ನಾವು ಗ್ರ್ಯಾಂಡಾಗೇನು ಸೆಲೆಬ್ರೇಟ್ ಮಾಡ್ತೀವಿ. ಹೇರ್ ಕಟ್ ಮುಗೀತು, ಫೈನಲ್ ಟಚಪ್ ಕೊಡ್ತಿದ್ದಾರೆ. ನನಗಂತೂ ಅವ್ನು ಪೊಲೀಸು ಯಾವ ಥರ ಕಾಣ್ತಾರೆ ಅದೇ ಥರನೇ ಕಾಣ್ತಿದ್ದ. ಪ್ಯಾಂಟು ಶರ್ಟ್ ಹಾಕ್ಕೊಂಡು ತುಂಬ ಚೆನ್ನಾಗಿ ಕಾಣ್ತಿದ್ದ. ನನಗಂತೂ ತುಂಬ ಇಷ್ಟ ಆಯಿತು ಹೇರ್ ಕಟ್ಟು. ಈಗ ಬಟ್ಟೆ ತರೋಕ್ಕೆ ತಿಪ್ಟೂರ್ಗೆ ಬಂದಿದ್ದೀವಿ. ನಾನು ಬಟ್ಟೆ ತರೋಕ್ಕೆ ಹೋದಾಗ ಅಲ್ಲಿ ಅಂಗಡಿಲಿ ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ನನಗಿನ್ನೂ ಫಸ್ಟ್ ಟೈಮ್ ಅಲ್ವಾ ಪಬ್ಲಿಕಲ್ಲೆಲ್ಲ ವೀಡಿಯೋ ಮಾಡ್ತಿರೋದು. ಹಂಗಾಗಿ ಸ್ವಲ್ಪ ಭಯ ಅನ್ನಿಸ್ತು, ಯಾರು ಏನಂತಾರಪ್ಪ ಅಂಗಡಿ ಒಳಗೆ ಏನಾದ್ರು ಮಿಸ್ ಆಗಿ ಬೇಡ ಮಾಡಬೇಡಿ ಅಂದರೆ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ನಾನು ಮಾಡಲಿಲ್ಲ ವೀಡಿಯೋನ. ಅಲ್ಲಿ ರಾಕ್ ಸ್ಟಾರ್ ಫ್ಯಾಷನ್ ಅಂತ ಅಂಗಡಿಯಲ್ಲಿತ್ತು, ಅಲ್ಲಿ ನಾವು ಶಾಪಿಂಗ್ ಮಾಡಿದ್ವಿ ನಮ್ಮ ಪಾಪಂಗೆ. ನನಗೊಂಥರ ಒಂದೊಂದು ಸತಿ ಇಂಥದ್ದೇ ಬಟ್ಟೆ ತರಬೇಕು ಅನ್ನೋದೊಂದು ಪ್ಲ್ಯಾನಿಂಗ್ ಇರುತ್ತೆ ನಮ್ಮ ಪಾಪಂಗೆ. ಅದಕ್ಕೋಸ್ಕರ ನಾನು ಅದೇ ಥರ ಡ್ರೆಸ್ನ ಅವನಿಗೆ ತರ್ತೀನಿ. ಬಟ್ಟೆ ಎಲ್ಲ ತೊಗೊಂಡಾಯ್ತು. ಹೋಟ್ಲಿಗೆ ಬಂದ್ವಿ, ಸಂತೃಪ್ತಿ ಹೋಟೆಲ್ಗೆ. ಮಸಾಲೆ ದೋಸೆ ತೊಗೊಂಡ್ವಿ, ತುಂಬ ಚೆನ್ನಾಗಿತ್ತು. ನಾನಂತೂ ಹೋಟೆಲ್ಗೆ ಹೋದೆ ಅಂದರೆ ಮಸಾಲೆ ದೋಸೆನೇ ನಾನು ಜಾಸ್ತಿ ಆರ್ಡರ್ ಮಾಡೋದು. ತುಂಬ ಚೆನ್ನಾಗಿತ್ತು. ನಮ್ಮ ಪಾಪನೂ ತುಂಬ ಇಷ್ಟಪಟ್ಟ. ಇಲ್ಲಿಗೆ ನನ್ನ ಮಗನೊಂದು ಪುಟ್ಟ ಬರ್ತ್ಡೇ ಪ್ರಿಪ್ರೇಷನ್ ಯಾವ ರೀತಿ ನಡೀತಿತ್ತು ಅಥವಾ ನಾವು ಯಾವ ರೀತಿ ಶಾಪಿಂಗ್ ಮಾಡಿದ್ವಿ ಅನ್ನೋ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.